ಬೆಂಗಳೂರಲ್ಲಿ ವೈಟ್ ಟಾಪಿಂಗ್ ಹೆಸರಲ್ಲಿ ರಸ್ತೆಯನ್ನ ಅಗೆತ ಮಾಡಲಾಗ್ತಾ ಇದೆ. ಈ ವೈಟ್ ಟಾಪಿಂಗ್ ಹೆಸರಲ್ಲಿ ರಸ್ತೆಯನ್ನ ಅಗಿತಾ ಇದ್ದಾರೆ. ಆದರೂ ಕೂಡ 20 ವರ್ಷ ಬಾಳಿಕೆ ಬರುವಂತಹ ರಸ್ತೆ ಕಿತ್ತು ಹೋಗ್ತಾ ಇದೆ. ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಅಗಿತಾ ಇದ್ದಾರೆ. 20 ವರ್ಷ ಬಾಳಲೆಂದು ಹಾಕಿದ್ದಂತ ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಇದೆ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಕಳಪೆ ಕಾಮಗಾರಿ ಇದೀಗ ಎಕ್ಸ್ಪೋಸ್ ಆಗಿದೆ. ಕೇರ್ ಸರ್ಕಲ್ನಲ್ಲಿ ಕೆಪಿಟಿಸಿಎಲ್ನಿಂದ ಕಳಪೆ ಕಾಮಗಾರಿ. ರಸ್ತೆ ಮೇಲೆ ಓಡಾಡಲು ಭಯಪಡ್ತಾ ಇದ್ದಾರೆ ಸಾರ್ವಜನಿಕರು. ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಅಗಿತಾ ಇದ್ದಾರೆ. ಇದರಿಂದ ಒಂದು ರೀತಿಯಾಗಿ ವಾಹನ ಸವಾರರು ಭಯಪಡ್ತಾ ಇದ್ದಾರೆ. ರಸ್ತೆಯಲ್ಲಿ ಗುಂಡಿ ಬೀಳ್ತಾ ಇದೆ. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ ನಮ್ಮ ರಿಪಬ್ಲಿಕ್ ಕನ್ನಡ. ನೋಡಿ, ಗಮನಿಸ್ತಾ ಇದ್ದೀರಾ? ರಿಪಬ್ಲಿಕ್ನ ರಿಯಾಲಿಟಿ ಚೆಕ್ನಲ್ಲಿ ಈ ಒಂದು ಅಂಶ ಬಯಲಾಗಿರುವುದು. ರಸ್ತೆ ಮೇಲೆ ಓಡಾಡಲು ಜನರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ಇದು ಕೇರ್ ಸರ್ಕಲ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತು, ಅದರಲ್ಲಿ ಬಯಲಾಗಿರೋದು. ತುಂಬಾ ಕಷ್ಟ ಆಗುತ್ತೆ ಸರ್ ಓಡಾಡೋದಕ್ಕೆ. ವ್ಯವಸ್ಥೆನೆಲ್ಲ ಸರಿ ಮಾಡಬೇಕು. ಹಿಂಗೆ ಇದ್ರೆ ಮೊನ್ನೆ ವಯಸ್ಸಾದವ್ರು ಬಂದಿದ್ರು, ಅವ್ರು ಬಿದ್ದೇ ಬಿಡ್ತಾ ಇದ್ರು. ಸ್ವಲ್ಪ ಸರಿ ಮಾಡಬೇಕು. ಗೊತ್ತೇ ಆಗಲ್ಲ, ಸಡನ್ ಆಗಿ ಬರ್ತಾ ಇರ್ತೀವಿ. ಆಗುತ್ತೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ತುಂಬಾ ಕಷ್ಟ ಆಗುತ್ತೆ ಸರ್ ಓಡಾಡೋದಕ್ಕೆ. ವ್ಯವಸ್ಥೆನೆಲ್ಲ ಸರಿ ಮಾಡಬೇಕು. ಹಿಂಗೆ ಇದ್ರೆ ಮೊನ್ನೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಿದೆ. ಒಂದ್ ಕಡೆ ಸರಿಯಾಗಿ ರಸ್ತೆ ಮುಚ್ಚಿಲ್ಲ, ಎಲ್ಲ ಕಳಪೆ ಆಗಿದೆ. ಮತ್ತೊಂದ್ ಕಡೆ ಜಲಮಂಡಳಿ ಕೆಪಿಟಿಸಿಎಲ್ ಕಾಮಗಾರಿ ಆಗ್ತಿದೆ, ಅದು ಸರಿಯಾಗಿ ರಸ್ತೆಯನ್ನು ಮುಚ್ಚಿಲ್ಲ. ಇದೀಗ ವಾಹನ ಸವಾರಿಗೆ ಕಂಟಕವಾಗಿದೆ. ನಾನೀಗ ಕೆಆರ್ ಸರ್ಕಲ್ ನಲ್ಲಿದ್ದೇನೆ. ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಕೆಪಿಟಿಸಿಎಲ್ ಅವರು ಒಂದ್ ಕಡೆ ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನ ಅಗದಿದ್ರು, ಅದು ವೈಟ್ ಟಾಪಿಂಗ್ ರಸ್ತೆಯನ್ನ ಅಗಿದು ಒಂದ್ ಕಡೆ ಹಾಳು ಮಾಡಿಟ್ಟಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಬಟ್ ಇದೀಗ ಕ್ಲೋಸ್ ಮಾಡಿದ್ದಾರೆ. ನೋಡ್ತಿರಬಹುದು, ಕಾಂಕ್ರೀಟ್ ಸ್ಲಾಬ್ಗಳು ಹಾಕಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನೂ ಇದ್ರೆ ಸಿಮೆಂಟ್ ಹಾಕಿಲ್ಲ, ಫಿನಿಶಿಂಗ್ ಮಾಡಿಲ್ಲ. ಎಲ್ಲೆಂದ್ರಲ್ಲಿ ಓಪನ್ ಆಗಿದೆ. ಸಾಕಷ್ಟು ವಾಹನಗಳ ಸಂಚಾರ ಆಗಿದೆ. ಪಕ್ಕದಲ್ಲಿ ವಿಧಾನಸೌಧ ಇದೆ, ವಿಕಾಸ್ ಸೌಧ ಇದೆ, ಕೋರ್ಟ್ಸ್ ಇದೆ, ಸುತ್ತಮುತ್ತ ಕಾಲೇಜುಗಳಿದಾವೆ. ಸಾಕಷ್ಟು ಜನ ಓಡಾಡ್ತಾರೆ. ಮತ್ತೊಂದು ಕಡೆ ವಾಹನಗಳು ಓಡಾಡ್ತವೆ. ಏನಾದ್ರೂ ಅಪಘಾತ ಇದ್ರೆ ಯಾರು ಜವಾಬ್ದಾರಿ? ನೋಡ್ತಿರ್ಬೋದು ಪೈಪ್, ಯಾಕಂದ್ರೆ ಕೇಬಲ್ಗಳು ಯಾವ ರೀತಿ ಬಿಸಾಡಿ ಹೋಗಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಫುಟ್ಪಾತ್ ಇಲ್ಲಿ ಜನ ಓಡಾಡಬೇಕಾದ ಪರಿಸ್ಥಿತಿ, ಬಟ್ ಇದೀಗ ಕೇಬಲ್ ಹಾಕಿದ್ದಾರೆ. ಹೀಗಾಗಿ ರಸ್ತೆ ಮೇಲೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಕೆಪಿಟಿಸಿಎಲ್ ಅವರು ಮಾಡಿರುವ ಕಾಮಗಾರಿ ಎಡವಟ್ಟು ನೋಡಿ ಅವರಿಗೆ ಎಷ್ಟು ಫೈನ್ ಹಾಕ್ತಿರಿ? ಯಾಕಂದ್ರೆ ಕಸವನ್ನ ಎಲ್ಲೆಂದ್ರಲ್ಲಿ ಬಿಸಾಡಿದ್ರೆ ಫೈನ್ ಹಾಕ್ತಿರಿ, ಮನೆಗೆ ಹೋಗಿ ಕಸವನ್ನ ಸುಡ್ತೀರಿ. ಬಟ್ ಇದೀಗ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಫುಟ್ಪಾತ್ ನ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಇಲ್ಲಿ ಕೇಬಲ್ಗಳನ್ನ ಬಿಸಾಡಿ ಹೋಗಿದ್ದಾರೆ. ಒಂದ್ ಕಡೆ ಓಡಾಡಕ್ಕಾಗಲ್ಲ, ರಸ್ತೆ ಮೇಲೆ ಓಡಾಡಬೇಕು. ಪಕ್ಕದಲ್ಲಿಯೂ ವಾಹನಗಳ ಸಂಚಾರ ಆಗುತ್ತೆ. ಏನಾದ್ರೂ ಅಪಘಾತ ಆಯ್ತಂದ್ರೆ ಜೀವ ಹೋಗೋದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಕಾಲೇಜುಗಳಿದಾವೆ, ಸಾಕಷ್ಟು ಜನ ಮಹಿಳೆಯರು ಓಡಾಡ್ತಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಇದು ಮೇನ್ ಸರ್ಕಲ್, ಇದು ಎಡವಟ್ಟು ನೋಡಿ ಯಾವ ರೀತಿ ಎಡವಟ್ಟು ಮಾಡಿದ್ರೆ ಅಂದ್ರೆ ಎಲ್ಲಿ ಫಿನಿಶಿಂಗ್ ಮಾಡಲ್ಲ, ಎಲ್ಲ ಓಪನ್ ಆಗಿದೆ. ಯಾಕಂದ್ರೆ ವೈಟ್ ಟ್ಯಾಪಿಂಗ್ ಇದು ಬಿಬಿಎಂಪಿ ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದ್ ಕಡೆ ಸುಮಾರು ಒಂದು 20 ವರ್ಷ ರಸ್ತೆ ಬಾಳಿಕೆ ಬರಬೇಕೆಂಬ ದೃಷ್ಟಿಯಿಂದ ಈ ವೈಟ್ ಟ್ಯಾಪಿಂಗ್ ಮಾಡಿರ್ತಾರೆ. ಕೆಪಿಟಿಸಿಎಲ್ ಅವರು ಕೇಬಲ್ ಅಳವಡಿಕೆಯಿಂದ ಈ ವೈಟ್ ಟ್ಯಾಪಿಂಗ್ ಆಗಿದ್ದು ಇದೀಗ ಯಾವ ರೀತಿ ರಸ್ತೆಯನ್ನ ಮುಚ್ಚಿದ್ದಾರೆ ನೋಡ್ತಿರಬಹುದು. ಇದು ಕಳಪೆ ಕಾಮಗಾರಿ. ಜಿಬಿಎ ಅಧಿಕಾರಿಗಳು ಇದೀಗ ಎಷ್ಟು ದಂಡ ಹಾಕ್ತಿರಿ ಈಗ ಎಂಬುದು ಒಂದ್ ಕಡೆ ಜನಸಾಮಾನ್ಯ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇದು ಸಾಕಷ್ಟು ವಾಹನಗಳು ಓಡಾಡ್ತವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರು ಒಂದ್ ಕಡೆ ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ವೈಟ್ ಟಾಪಿಂಗ್ ಹೆಸರಲ್ಲಿ ರಸ್ತೆಯನ್ನ ಅಗೆತ ಮಾಡಲಾಗ್ತಾ ಇದೆ. ಈ ವೈಟ್ ಟಾಪಿಂಗ್ ಹೆಸರಲ್ಲಿ ರಸ್ತೆಯನ್ನ ಅಗಿತಾ ಇದ್ದಾರೆ. ಆದರೂ ಕೂಡ 20 ವರ್ಷ ಬಾಳಿಕೆ ಬರುವಂತಹ ರಸ್ತೆ ಕಿತ್ತು ಹೋಗ್ತಾ ಇದೆ. ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಅಗಿತಾ ಇದ್ದಾರೆ. 20 ವರ್ಷ ಬಾಳಲೆಂದು ಹಾಕಿದ್ದಂತ ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಇದೆ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಕಳಪೆ ಕಾಮಗಾರಿ ಇದೀಗ ಎಕ್ಸ್ಪೋಸ್ ಆಗಿದೆ. ಕೇರ್ ಸರ್ಕಲ್ನಲ್ಲಿ ಕೆಪಿಟಿಸಿಎಲ್ನಿಂದ ಕಳಪೆ ಕಾಮಗಾರಿ. ರಸ್ತೆ ಮೇಲೆ ಓಡಾಡಲು ಭಯಪಡ್ತಾ ಇದ್ದಾರೆ ಸಾರ್ವಜನಿಕರು. ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಅಗಿತಾ ಇದ್ದಾರೆ. ಇದರಿಂದ ಒಂದು ರೀತಿಯಾಗಿ ವಾಹನ ಸವಾರರು ಭಯಪಡ್ತಾ ಇದ್ದಾರೆ. ರಸ್ತೆಯಲ್ಲಿ ಗುಂಡಿ ಬೀಳ್ತಾ ಇದೆ. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ ನಮ್ಮ ರಿಪಬ್ಲಿಕ್ ಕನ್ನಡ. ನೋಡಿ, ಗಮನಿಸ್ತಾ ಇದ್ದೀರಾ? ರಿಪಬ್ಲಿಕ್ನ ರಿಯಾಲಿಟಿ ಚೆಕ್ನಲ್ಲಿ ಈ ಒಂದು ಅಂಶ ಬಯಲಾಗಿರುವುದು. ರಸ್ತೆ ಮೇಲೆ ಓಡಾಡಲು ಜನರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ಇದು ಕೆಆರ್ ಸರ್ಕಲ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತು, ಅದರಲ್ಲಿ ಬಯಲಾಗಿರೋದು. ತುಂಬಾ ಕಷ್ಟ ಆಗುತ್ತೆ ಸರ್ ಓಡಾಡೋದಕ್ಕೆ. ವ್ಯವಸ್ಥೆನೆಲ್ಲ ಸರಿ ಮಾಡಬೇಕು. ಹಿಂಗೆ ಇದ್ರೆ
ಮೊನ್ನೆ ವಯಸ್ಸಾದವ್ರು ಬಂದಿದ್ರು, ಅವ್ರು ಬಿದ್ದೇ ಬಿಡ್ತಾ ಇದ್ರು. ಸ್ವಲ್ಪ ಸರಿ ಮಾಡ್ಬೇಕು, ಗೊತ್ತೇ ಆಗಲ್ಲ, ಸಡನ್ ಆಗಿ ಬರ್ತಾ ಇರ್ತೀವಿ, ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ತುಂಬಾ ಕಷ್ಟ ಆಗುತ್ತೆ ಸರ್ ಓಡಾಡೋದಕ್ಕೆ. ವ್ಯವಸ್ಥೆನೆಲ್ಲ ಸರಿ ಮಾಡ್ಬೇಕು. ಹಿಂಗೆ ಇದ್ರೆ ಮೊನ್ನೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ. ಒಂದ್ ಕಡೆ ಸರಿಯಾಗಿ ರಸ್ತೆ ಮುಚ್ಚಿಲ್ಲ, ಎಲ್ಲ ಕಳಪೆ ಆಗಿದೆ. ಮತ್ತೊಂದ್ ಕಡೆ ಜಲಮಂಡಳಿ ಕೆಪಿಟಿಸಿಎಲ್ ಕಾಮಗಾರಿ ಆಗ್ತಿದೆ, ಅದು ಸರಿಯಾಗಿ ರಸ್ತೆಯನ್ನು ಮುಚ್ಚಿಲ್ಲ. ಇದೀಗ ವಾಹನ ಸವಾರಿಗೆ ಕಂಟಕವಾಗಿದೆ. ನಾನೀಗ ಕೆಆರ್ ಸರ್ಕಲ್ ನಲ್ಲಿದ್ದೇನೆ. ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಕೆಪಿಟಿಸಿಎಲ್ ಅವರು ಒಂದ್ ಕಡೆ ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನ ಅಗದಿದ್ರು, ಅದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಆಗಿದ್ದು ಒಂದ್ ಕಡೆ ಹಾಳು ಮಾಡಿಟ್ಟಿದ್ರು. ಈ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿತ್ತು, ಬಟ್ ಇದೀಗ ಕ್ಲೋಸ್ ಮಾಡಿದ್ದಾರೆ. ನೋಡ್ತಿರಬಹುದು, ಕಾಂಕ್ರೀಟ್ ಸ್ಲ್ಯಾಬ್ಗಳು ಹಾಕಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನೂ ಇದ್ರೆ ಸಿಮೆಂಟ್ ಹಾಕಿಲ್ಲ, ಫಿನಿಶಿಂಗ್ ಮಾಡಿಲ್ಲ. ಎಲ್ಲೆಂದ್ರಲ್ಲಿ ಓಪನ್ ಆಗಿದೆ, ಸಾಕಷ್ಟು ವಾಹನಗಳ ಸಂಚಾರ ಆಗಿದೆ. ಪಕ್ಕದಲ್ಲಿ ವಿಧಾನಸೌಧ ಇದೆ, ವಿಕಾಸ್ ಸೌಧ ಇದೆ, ಕೋರ್ಟ್ಸ್ ಇದೆ, ಸುತ್ತಮುತ್ತ ಕಾಲೇಜುಗಳಿದಾವೆ. ಸಾಕಷ್ಟು ಜನ ಓಡಾಡ್ತಾರೆ, ಮತ್ತೊಂದ್ ಕಡೆ ವಾಹನಗಳು ಓಡಾಡ್ತವೆ. ಏನಾದ್ರೂ ಅಪಘಾತ ಇದ್ರೆ ಯಾರು ಜವಾಬ್ದಾರಿ? ನೋಡ್ತಿರ್ಬೋದು ಪೈಪ್, ಯಾಕಂದ್ರೆ ಕೇಬಲ್ಗಳು ಯಾವ ರೀತಿ ಬಿಸಾಡಿ ಹೋಗಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಭಾಗದಲ್ಲಿ ಫುಟ್ಪಾತ್ ಇಲ್ಲಿ ಜನ ಓಡಾಡಬೇಕಾದ ಪರಿಸ್ಥಿತಿ, ಬಟ್ ಇದೀಗ ಕೇಬಲ್ ಹಾಕಿದ್ದಾರೆ. ಹೀಗಾಗಿ ರಸ್ತೆ ಮೇಲೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿಐ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಕೆಪಿಟಿಸಿಎಲ್ ಅವರು ಮಾಡಿರುವ ಕಾಮಗಾರಿ ಎಡವಟ್ಟು ನೋಡಿ ಅವರಿಗೆ ಎಷ್ಟು ಫೈನ್ ಹಾಕ್ತಿರಿ? ಯಾಕಂದ್ರೆ ಕಸವನ್ನ ಎಲ್ಲಂದ್ರಲ್ಲಿ ಬಿಸಾಡಿದ್ರೆ ಫೈನ್ ಹಾಕ್ತಿರಿ, ಮನೆಗೆ ಹೋಗಿ ಕಸವನ್ನ ಸುಡ್ತಿರಿ. ಬಟ್ ಇದೀಗ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಫುಟ್ಪಾತ್ ನ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಇಲ್ಲಿ ಕೇಬಲ್ಗಳನ್ನ ಬಿಸಾಡಿ ಹೋಗಿದ್ದಾರೆ. ಒಂದ್ ಕಡೆ ಓಡಾಡಕ್ಕಾಗಲ್ಲ, ರಸ್ತೆ ಮೇಲೆ ಓಡಾಡಬೇಕು, ಪಕ್ಕದಲ್ಲಿಯೂ ವಾಹನಗಳ ಸಂಚಾರ ಆಗುತ್ತೆ. ಏನಾದ್ರೂ ಅಪಘಾತ ಆಯ್ತಂದ್ರೆ ಜೀವ ಹೋಗೋದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಕಾಲೇಜುಗಳಿದಾವೆ, ಸಾಕಷ್ಟು ಜನ ಮಹಿಳೆಯರು ಓಡಾಡ್ತಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಇದು ಮೇನ್ ಸರ್ಕಲ್, ಇದು ಎಡವಟ್ಟು ನೋಡಿ ಯಾವ ರೀತಿ ಎಡವಟ್ಟು ಮಾಡಿದ್ರೆ ಅಂದ್ರೆ ಎಲ್ಲಿ ಫಿನಿಶಿಂಗ್ ಮಾಡಲ್ಲ, ಎಲ್ಲ ಓಪನ್ ಆಗಿದೆ. ಯಾಕಂದ್ರೆ ವೈಟ್ ಟ್ಯಾಪಿಂಗ್ ಇದು ಬಿಬಿಎಂಪಿ ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದ್ ಕಡೆ ಸುಮಾರು ಒಂದು 20 ವರ್ಷ ರಸ್ತೆ ಬಾಳಿಕೆ ಬರಬೇಕೆಂಬ ದೃಷ್ಟಿಯಿಂದ ಈ ವೈಟ್ ಟ್ಯಾಪಿಂಗ್ ಮಾಡಿರ್ತಾರೆ. ಕೆಪಿಟಿಸಿಎಲ್ ಅವರು ಕೇಬಲ್ ಅಳವಡಿಕೆಯಿಂದ ಈ ವೈಟ್ ಟ್ಯಾಪಿಂಗ್ ಆಗಿದ್ದು ಇದೀಗ ಯಾವ ರೀತಿ ರಸ್ತೆಯನ್ನ ಮುಚ್ಚಿದ್ದಾರೆ ನೋಡ್ತಿರ್ಬೋದು. ಇದು ಕಳಪೆ ಕಾಮಗಾರಿ. ಜಿಬಿಐ ಅಧಿಕಾರಿಗಳು ಇದೀಗ ಎಷ್ಟು ದಂಡ ಹಾಕ್ತಿರಿ ಈಗ ಎಂಬುದು ಒಂದ್ ಕಡೆ ಜನಸಾಮಾನ್ಯ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇದು ಸಾಕಷ್ಟು ವಾಹನಗಳು ಓಡಾಡ್ತವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರು ಒಂದ್ ಕಡೆ ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು. ಬೆಂಗಳೂರಲ್ಲಿ ವೈಟ್ ಟಾಪಿಂಗ್ ಹೆಸರಲ್ಲಿ ರಸ್ತೆಯನ್ನ ಅಗೆತ ಮಾಡಲಾಗ್ತಾ ಇದೆ. ಈ ವೈಟ್ ಟಾಪಿಂಗ್ ಹೆಸರಲ್ಲಿ ರಸ್ತೆಯನ್ನ ಅಗಿತಾ ಇದ್ದಾರೆ. ಆದರೂ ಕೂಡ 20 ವರ್ಷ ಬಾಳಿಕೆ ಬರುವಂತಹ ರಸ್ತೆ ಕಿತ್ತೋಗ್ತಾ ಇದೆ. ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಅಗಿತಾ ಇದ್ದಾರೆ. 20 ವರ್ಷ ಬಾಳಲೆಂದು ಹಾಕಿದ್ದಂತ ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಇದೆ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಕಳಪೆ ಕಾಮಗಾರಿ ಇದೀಗ ಎಕ್ಸ್ಪೋಸ್ ಆಗಿದೆ. ಕೆಆರ್ ಸರ್ಕಲ್ನಲ್ಲಿ ಕೆಪಿಟಿಸಿಎಲ್ ನಿಂದ ಕಳಪೆ ಕಾಮಗಾರಿ. ರಸ್ತೆ ಮೇಲೆ ಓಡಾಡಲು ಭಯಪಡ್ತಾ ಇದ್ದಾರೆ ಸಾರ್ವಜನಿಕರು. ಕಾಮಗಾರಿ ಹೆಸರಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಅಗಿತಾ ಇದ್ದಾರೆ. ಇದರಿಂದ ಒಂದ್ ರೀತಿಯಾಗಿ ವಾಹನ ಸವಾರರು ಭಯಪಡ್ತಾ ಇದ್ದಾರೆ. ರಸ್ತೆಯಲ್ಲಿ ಗುಂಡಿ ಬೀಳ್ತಾ ಇದೆ. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ ನಮ್ಮ ರಿಪಬ್ಲಿಕ್ ಕನ್ನಡ. ನೋಡಿ, ಗಮನಿಸ್ತಾ ಇದ್ದೀರಾ? ರಿಪಬ್ಲಿಕ್ನ ರಿಯಾಲಿಟಿ ಚೆಕ್ನಲ್ಲಿ ಈ ಒಂದು ಅಂಶ ಬಯಲಾಗಿರುವುದು. ರಸ್ತೆ ಮೇಲೆ ಓಡಾಡಲು ಜನರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ಇದು ಕೆಆರ್ ಸರ್ಕಲ್ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತು, ಅದರಲ್ಲಿ ಬಯಲಾಗಿರೋದು. ತುಂಬಾ ಕಷ್ಟ ಆಗುತ್ತೆ ಸರ್ ಓಡಾಡೋದಕ್ಕೆ. ವ್ಯವಸ್ಥೆನೆಲ್ಲ ಸರಿ ಮಾಡ್ಬೇಕು. ಹಿಂಗೆ ಇದ್ರೆ ಮೊನ್ನೆ ವಯಸ್ಸಾದವ್ರು ಬಂದಿದ್ರು, ಅವ್ರು ಬಿದ್ದೇ ಬಿಡ್ತಾ ಇದ್ರು. ಸ್ವಲ್ಪ ಸರಿ ಮಾಡ್ಬೇಕು, ಗೊತ್ತೇ ಆಗಲ್ಲ, ಸಡನ್ ಆಗಿ ಬರ್ತಾ ಇರ್ತೀವಿ, ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ತುಂಬಾ ಕಷ್ಟ ಆಗುತ್ತೆ ಸರ್ ಓಡಾಡೋದಕ್ಕೆ. ವ್ಯವಸ್ಥೆನೆಲ್ಲ ಸರಿ ಮಾಡ್ಬೇಕು. ಹಿಂಗೆ ಇದ್ರೆ ಮೊನ್ನೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ. ಒಂದ್ ಕಡೆ ಸರಿಯಾಗಿ ರಸ್ತೆ ಮುಚ್ಚಿಲ್ಲ, ಎಲ್ಲ ಕಳಪೆ ಆಗಿದೆ. ಮತ್ತೊಂದ್ ಕಡೆ ಜಲಮಂಡಳಿ ಕೆಪಿಟಿಸಿಎಲ್ ಕಾಮಗಾರಿ ಆಗ್ತಿದೆ, ಅದು ಸರಿಯಾಗಿ ರಸ್ತೆಯನ್ನು ಮುಚ್ಚಿಲ್ಲ. ಇದೀಗ ವಾಹನ ಸವಾರಿಗೆ ಕಂಟಕವಾಗಿದೆ. ನಾನೀಗ ಕೆಆರ್ ಸರ್ಕಲ್ ನಲ್ಲಿದ್ದೇನೆ. ನೋಡ್ತಿರಬಹುದು, ಈ ಒಂದು ಭಾಗದಲ್ಲಿ ಕೆಪಿಟಿಸಿಎಲ್ ಅವರು ಒಂದ್ ಕಡೆ ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನ ಅಗದಿದ್ರು, ಅದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಆಗಿದ್ದು ಒಂದ್ ಕಡೆ ಹಾಳು ಮಾಡಿಟ್ಟಿದ್ರು. ಈ ಬಗ್ಗೆ ರಿಪಬ್ಲಿಕ್ ವರದಿ ಮಾಡಿತ್ತು, ಬಟ್ ಇದೀಗ ಕ್ಲೋಸ್ ಮಾಡಿದ್ದಾರೆ. ನೋಡ್ತಿರಬಹುದು, ಕಾಂಕ್ರೀಟ್ ಸ್ಲ್ಯಾಬ್ಗಳು ಹಾಕಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನೂ ಇದ್ರೆ ಸಿಮೆಂಟ್ ಹಾಕಿಲ್ಲ, ಫಿನಿಶಿಂಗ್ ಮಾಡಿಲ್ಲ. ಎಲ್ಲೆಂದ್ರಲ್ಲಿ ಓಪನ್ ಆಗಿದೆ, ಸಾಕಷ್ಟು ವಾಹನಗಳ ಸಂಚಾರ ಆಗಿದೆ. ಪಕ್ಕದಲ್ಲಿ ವಿಧಾನಸೌಧ ಇದೆ, ವಿಕಾಸ್ ಸೌಧ ಇದೆ, ಕೋರ್ಟ್ಸ್ ಇದೆ, ಸುತ್ತಮುತ್ತ ಕಾಲೇಜುಗಳಿದಾವೆ. ಸಾಕಷ್ಟು ಜನ ಓಡಾಡ್ತಾರೆ, ಮತ್ತೊಂದ್ ಕಡೆ ವಾಹನಗಳು ಓಡಾಡ್ತವೆ. ಏನಾದ್ರೂ ಅಪಘಾತ ಇದ್ರೆ ಯಾರು ಜವಾಬ್ದಾರಿ? ನೋಡ್ತಿರ್ಬೋದು ಪೈಪ್, ಯಾಕಂದ್ರೆ ಕೇಬಲ್ಗಳು ಯಾವ ರೀತಿ ಬಿಸಾಡಿ ಹೋಗಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಭಾಗದಲ್ಲಿ ಫುಟ್ಪಾತ್ ಇಲ್ಲಿ ಜನ ಓಡಾಡಬೇಕಾದ ಪರಿಸ್ಥಿತಿ, ಬಟ್ ಇದೀಗ ಕೇಬಲ್ ಹಾಕಿದ್ದಾರೆ. ಹೀಗಾಗಿ ರಸ್ತೆ ಮೇಲೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಬಿಐ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಕೆಪಿಟಿಸಿಎಲ್ ಅವರು ಮಾಡಿರುವ ಕಾಮಗಾರಿ ಎಡವಟ್ಟು ನೋಡಿ
ಅವರಿಗೆ ಎಷ್ಟು ಫೈನ್ ಹಾಕ್ತಿರಿ? ಯಾಕಂದ್ರೆ ಕಸವನ್ನ ಎಲ್ಲಂದ್ರಲ್ಲಿ ಬಿಸಾಡಿದ್ರೆ ಫೈನ್ ಹಾಕ್ತಿರಿ, ಮನೆಗೆ ಹೋಗಿ ಕಸವನ್ನ ಸುರಿತ್ರಿ. ಬಟ್ ಇದೀಗ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ, ಫುಟ್ಪಾತ್ ನ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ, ಇಲ್ಲಿ ಕೇಬಲ್ಗಳನ್ನ ಬಿಸಾಡಿ ಹೋಗಿದ್ದಾರೆ. ಒಂದ್ ಕಡೆ ಓಡಾಡಕ್ಕಾಗಲ್ಲ, ರಸ್ತೆ ಮೇಲೆ ಓಡಾಡಬೇಕು, ಪಕ್ಕದಲ್ಲಿಯೂ ವಾಹನಗಳ ಸಂಚಾರ ಆಗುತ್ತೆ. ಏನಾದ್ರೂ ಅಪಘಾತ ಆಯ್ತಂದ್ರೆ ಜೀವ ಹೋಗೋದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಕಾಲೇಜುಗಳಿದಾವೆ, ಸಾಕಷ್ಟು ಜನ ಮಹಿಳೆಯರು ಓಡಾಡ್ತಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಇದು ಮೇನ್ ಸರ್ಕಲ್, ಇದು ಎಡವಟ್ಟು ನೋಡಿ ಯಾವ ರೀತಿ ಎಡವಟ್ಟು ಮಾಡಿದ್ರೆ ಅಂದ್ರೆ ಎಲ್ಲಿ ಫಿನಿಶಿಂಗ್ ಮಾಡಲ್ಲ, ಎಲ್ಲ ಓಪನ್ ಆಗಿದೆ. ಯಾಕಂದ್ರೆ ವೈಟ್ ಟ್ಯಾಪಿಂಗ್ ಇದು ಬಿಬಿಎಂಪಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಒಂದ್ ಕಡೆ ಸುಮಾರು ಒಂದು 20 ವರ್ಷ ರಸ್ತೆ ಬಾಳಿಕೆ ಬರಬೇಕೆಂಬ ದೃಷ್ಟಿಯಿಂದ ಈ ವೈಟ್ ಟ್ಯಾಪಿಂಗ್ ಮಾಡಿರ್ತಾರೆ. ಕೆಪಿಟಿಸಿ ಅವರು ಕೇಬಲ್ ಅಳವಡಿಕೆಯಿಂದ ಈ ವೈಟ್ ಟ್ಯಾಪಿಂಗ್ ಆಗಿದ್ದು ಇದೀಗ ಯಾವ ರೀತಿ ರಸ್ತೆಯನ್ನ ಮುಚ್ಚಿದ್ದಾರೆ ನೋಡ್ತಿರ್ಬೋದು. ಇದು ಕಳಪೆ ಕಾಮಗಾರಿ. ಜಿಬಿ ಅಧಿಕಾರಿಗಳು ಇದೀಗ ಎಷ್ಟು ದಂಡ ಹಾಕ್ತಿರಿ ಈಗ ಎಂಬುದು ಒಂದ್ ಕಡೆ ಜನಸಾಮಾನ್ಯ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇದು ಸಾಕಷ್ಟು ವಾಹನಗಳು ಓಡಾಡ್ತವೆ, ಹೀಗಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರು ಒಂದ್ ಕಡೆ ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.